ಡೆಲ್ಲಿ ಏರ್ಪೋರ್ಟ್ ಇಂದ ಕ್ಯಾಬ್ ಮಾಡ್ಕೊಂಡು ಹೊರಟಿದ್ದೆ ನಾನು ಡೈರೆಕ್ಟ್ ನಮ್ಮ ರೂಮ್ ಕಡೆಗೆ. ಇನ್ನೇನು ರೂಮ್ ಬಂದ್ಬಿಡುತ್ತೆ. ನಾನು ಯಾವಾಗ ರೂಮ್ಗೆ ಹೋಗ್ಬಿಟ್ಟು ಮಲ್ಕೋತೀನಿ ಅನ್ನೋ ಥರ ಆಗ್ಬಿಟ್ಟಿದೆ. ನೋಡಿ ಇದೇ ರೂಮು, ಬಡವ ರೂಮು, 1,000 ಕೆಲಸ ಸಿಕ್ಬಿಡುತ್ತೆ ಅಂದ್ಬಿಡಿ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ, ಮಲ್ಕೋತೀನಿ. ಬೆಳಗ್ಗೆ ಸಿಗ್ತೀನಿ, ಬೆಳಗ್ಗೆ ಏನೇನು ಮಾಡ್ತೀನಿ ಅಂತ ಬೆಳಗಿನ ಬಿಡೋದು ಹೇಳ್ತೀನಿ. ಬಾಯ್, ಗುಡ್ ನೈಟ್. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಗ್ಗೆನೇ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯಿತ್ತು. ಎಲ್ಲಾದರೂ ಇಡ್ಲಿ, ದೋಸೆ, ಪಲಾವ್, ಚಿತ್ರಾನ್ನ ಸಿಗ್ತಾನೋ ಅಂತ ಎಲ್ಲಿ ಕೇಳಿದ್ರು ಸಮೋಸ ಕಚೋರಿ, ಸಮೋಸ ಕಚೋರಿ. ಬೆಳಗಿನ ಜಾವ 9 ಗಂಟೆಗೆ ಯಾರಾದರೂ ಸಮೋಸ ಕಚೋರಿ ತಿಂತಾರೇನ್ರಿ? ಏನಾಗಿದೆ ಈ ಡೆಲ್ಲಿ ಜನರಿಗೆ ಯಪ್ಪ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಒಬ್ಬನ್ನ ಕೇಳಿದೆ, ಭಯ್ಯ यहाँ पर ಇಡ್ಲಿ ದೋಸೆ ಕहाँ मिलता है ಅಂತ. ಅವನು ಹಂಗೆ ಹೋಗೋ ಮುಂದೆ ಸಿಗುತ್ತೆ ಅಂತ ಕನ್ನಡದಲ್ಲ, ಹಿಂದಿಯಲ್ಲಿ. ಹಿಂಗೆ ಮುಂದೆ ಬರ್ಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಹೋಟ್ಲು ಸಿಕ್ತು. ಪ್ರಿಯಾ ಅನ್ನಪ್ರಿಯಾ ದೋಸೆ ಕಾರ್ನರ್ ಅಂತೆ. ಆ ಚಿತ್ರ ನೋಡೇ ಹೊಟ್ಟೆ ತುಂಬ ಇಟ್ಕೊಂಡ್ರಿ, ಇಡ್ಲಿ ದೋಸೆದು. ಬನ್ನಿ ಒಳಗಡೆ ಹೋಗೋಣ, ಏನೇನು ಕೊಡ್ತಾನೋ ತಿನ್ನೋಣ. ನಾನು ಹೋಗಿ ಒಂದು ಇಡ್ಲಿ, ಒಂದು ವಡೆ, ಜೊತೆಗೆ ಸಾಂಬಾರು ಚಟ್ನಿ ಕೊಟ್ಟರು. ಖುಷಿಯಾಗೋಯ್ತು, ಕೊನೆಗೆ ಸಿಗ್ತಾನಪ್ಪ ಅಂತ ಹಾಫ್ ಆನ್ ಅವರ್ ಹುಡುಕಿದ್ಮೇಲೆ. ತಿಂತಾ ಇರ್ಬೇಕಾದ್ರೆ ಸೆಕೆ ಕಿತ್ಕೊಂಡು ಬರ್ತಾ ಇತ್ತು. ಮೇಲ್ಗಡೆ ಫ್ಯಾನ್ ಓಡ್ತಾ ಐತೆ, ಆದರೂ ಸೆಕೆ ಕಿತ್ಕೊಂಡು ಬರ್ತಾ ಇತ್ತು. ಏನು ಮಾಡೋಕ್ಕಾಗಲ್ಲ, ಡೆಲ್ಲಿ ಇರೋದೇ ಹೀಗೆ. ಸಾಂಬಾರು ಕುಡಿದ್ಬಿಟ್ಟು ಹಂಗೆ ಹೊರಗಡೆ ಬಂದೆ. ನಿಜ ಹೇಳ್ತೀನಿ, ಇಡ್ಲಿ ದೋಸೆ, ಇಡ್ಲಿ ವಡೆ ಟೇಸ್ಟು ನನಗೆ ಇಷ್ಟ ಆಗಲಿಲ್ಲ ಕಂಡ್ರೆ. ಏನಾದರೂ ನಮ್ಮ ಬೆಂಗಳೂರು ಪಲಾವು, ಪುಳಿಯೋಗರೆ, ಚಿತ್ರಾನ್ನ ಆ ಟೇಸ್ಟೇ ಬೇರೆ ಬಿಡ್ರಿ. ಹಿಂಗೆ ಬರ್ಬೇಕಾದ್ರೆ ಮುಂದೆ ಇಲ್ಲಿ ಯಾರೋ ಸೈಕಲ್ನ ರೋಡ್ ಮೇಲೆ ಓಡಿಸ್ಬಿಟ್ಟು ಡಿವೈಡರ್ ಮೇಲೆ ಓಡಿಸ್ತಾ ಇದ್ದ. ಹೋಗ್ಲಿ ಬಿಡಿ, ಅವ್ರವ್ರ ಅವ್ರದ್ದೇ ಅವ, ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ರೂಮ್ ಲಿಫ್ಟು. ಇದು ನನ್ನ ನೋಡಿ ಯಾರು ಹೆದರ್ಕೋಕ್ ಹೋಗ್ಬೇಡಿ, ನಾನು ಇರೋದೇ ಹೀಗೆ. ಯಾರಾದರೂ ಹೆದರ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆಗೆ ಹಾಕೊಳ್ಳಿ. ಇದು ಇವತ್ತಿನ ವಿಡಿಯೋ. ಇನ್ನೂ ಡೆಲ್ಲಿ ಬಗ್ಗೆ ನಿಮ್ಗೆ ತುಂಬ ತೋರಿಸೋದಿದೆ, ತುಂಬ ಹೇಳೋದಿದೆ. ಅಲ್ಲಿವರೆಗೆ ಈ ಹುಡುಗನ್ನ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಬೆಳೆಸಿ. ಮತ್ತೆ ಸಿಗೋಣ ಬೇರೆ ವಿಡಿಯೋ ಜೊತೆಗೆ. ಬಾಯ್.